1900 ಈಚೆಗೆ ನೋಡಿದೆ, 800 ಆಚೆಗೆ ನೋಡ್ಲಿಲ್ಲ. ಇವತ್ತು ನಾನು ಸಂತೋಷದಿಂದ ಈ ಪುಸ್ತಕವನ್ನ ಕೊಂಡು ಮನೆಗೆ ಹೋಗ್ತೀನಿ ಅಂತ ಖುಷಿಗೆ ಇರ್ತೀನಿ. ಆದಷ್ಟು ಪುಸ್ತಕವನ್ನ ಪ್ರತಿಯೊಬ್ರು ಕೊಂಡು ಮನೆಗೆ ತಗೊಂಡೋಗಿ ಇದೊಂದು ಗಿಫ್ಟ್ ಆಗಿ ಕೊಡ್ಬೇಕು, ನಿಮ್ಮ ಸ್ನೇಹಿತರಿಗಾಗ್ಬೋದು ಅಥವಾ ರಿಲೇಟಿವ್ ಆಗ್ಬೋದು, ಪೇರೆಂಟ್ಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಜೋರು ಚಪ್ಪಳೆಯ ಮೂಲಕ ಪುಸ್ತಕ ಬಿಡುಗಡೆ, ಸಂತೋಷದ ಮುಖದಲ್ಲಿ ನಗು ಇರಲಿ. ಯಾಕೆ ಅಂದ್ರೆ ನಮ್ಮ ಕೈಲಿರುವುದು 1857 ಸ್ವತಂತ್ರ ಸಂಗ್ರಾಮ ಉದಯಿಸಿದ ಭಾರತ ಇಂಥ ಪುಸ್ತಕ. ಜೋರು ಚಪ್ಪಳೆಯ ಮೂಲಕ ಮತ್ತೊಮ್ಮೆ ವಿಡಿಯೋ ಮಾಡಿದ್ದಾರೆ. ಇದು ತುಂಬಾ ಮುಖ್ಯವಾದಂತಹ ಕಾರ್ಯಕ್ರಮ. ಇದು ಧನ್ಯವಾದಗಳು ಸರ್. ಹಾಗೆ ಬಿಡುಗಡೆ ಮಾಡಿದಂತಹ ಶ್ರೀ ಗುರು ಶಿವೇಶ್ ಸರ್ ಅವರು ಒಂದೆರಡು ಹಿತ ನುಡಿಗಳನ್ನ ನುಡಿಬೇಕು, ಕೃತಿ ಬಿಡುಗಡೆ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಬೋದಾಯ್ತು. ಕ್ಯಾಮ್ರಾ ಹೋಗಲ್ಲ, ಸರಿ ಕೊಡಿ. ಅಲ್ಲೇನು ಮುಟ್ಟಕ್ಕೆ ಹೋಗ್ಬಾರ್ದು. ಎಲ್ಲ ಆತ್ಮೀಯ ವಿದ್ಯಾರ್ಥಿ ಬಳಗ ಹಾಗೂ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರು, ವೇದಿಕೆಯ ಮೇಲೆ ಮತ್ತು ವೇದಿಕೆ ಮುಂಭಾಗಿರ್ತಕ್ಕಂತಹ ಪ್ರತಿಯೊಂದು ಶಿಕ್ಷಕ. ಪುಸ್ತಕ ಮಾತನಾಡುವುದಿಲ್ಲ, ಪುಸ್ತಕ ನಮಗೆ ದಾರಿದೀಪಗಳಾಗುತ್ತವೆ. ಪುಸ್ತಕ ಓಡಾಡುವುದಿಲ್ಲ, ಆದರೆ ನಮ್ಮನ್ನು ಗುರಿಯತ್ತ ಕೊಂಡೊಯ್ಯುತ್ತವೆ. ಅಂತಹ ಮಹಾನ್ ಕಾರ್ಯಕ್ರಮ ಈ ಪುಸ್ತಕದ ಕಾರ್ಯಕ್ರಮ. ಈ ಪುಸ್ತಕ ಬಿಡುಗಡೆಯಿಂದ ಅದರಲ್ಲಿ ನನಗೆ ಕಂಟೆಂಟ್ ಗೊತ್ತಿಲ್ಲ, ಬಹುಶಃ ಸರ್ ಈ ಸ್ವಾತಂತ್ರ್ಯ ಸಂಗ್ರಾಮದ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅಂದರೆ ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಇನ್ನೊಂದಿರ್ಬೋದು, 1857 ಸ್ವಾತಂತ್ರ್ಯ ಸಂಗ್ರಾಮದಿಂದ ಈಚೆಗೆ ಭಾರತದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಏನು, ಸ್ವಾತಂತ್ರ್ಯಕ್ಕೆ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನವನ್ನು ಕೊಟ್ಟು ಇವತ್ತು ನಮಗೆ ಮಾತನಾಡುವಂತಕ್ಕಂಥ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ಬಹುಶಃ ಕೃತಿನಲ್ಲಿ ಸೇರಿಸಿರ್ತಾರೆ ಅಥವಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರ್ತಾರೆ. ಯಾರಾದರೂ ಕೂಡ ಅದರಲ್ಲಿ ಮುನ್ನುಡಿಯನ್ನು ಬರೆದಿರ್ತಾರೆ. ನನಗೆ ಗೊತ್ತಿಲ್ಲದಲ್ಲೇ ಹೇಳ್ತಾ ಇದ್ದೀನಿ, ಅನ್ಯಥಾ ಏನಾದರೂ ತಪ್ಪಿದ್ರೆ ನಮ್ಮ ಕೃಷಿ ಇದರವರು ತಿಳಿಸ್ಬೇಕು. ಅದರಿಂದ ಮಕ್ಕಳೇ, ನಾನು ಹೇಳಿದ್ದಷ್ಟೇ, ಇವತ್ತಿನ ದಿನ ಯುವ ಜನತೆ, ನಮ್ಮ ಭಾರತ ದೇಶದ ಯುವನ ಜನತೆ ಬೇರೆ ದಿಕ್ಕಿನ ಕಡೆ ಸಾಗ್ತಾ ಇದೆ. ಮೌಲ್ಯಯುತ ಶಿಕ್ಷಣವನ್ನು ನಾವು ಕೊಡೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಅಕ್ಟೋಬರ್ 15, 1931 ಇಸ್ವಿ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಹೂ ಇಸ್ ದಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಕಲಾಂ. ತಮಿಳುನಾಡಿನ ರಾಮೇಶ್ವರದಲ್ಲಿ ಹುಟ್ಟಿ, ತಮಿಳುನಾಡಿನ ರಾಮೇಶ್ವರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ, ಮುಂದೆ ಈ ಭಾರತ ಮೆಚ್ಚುವಂಥ ಅದ್ಭುತ ರಾಷ್ಟ್ರಪತಿಯಾಗಿ ಹೊರಹೊಮ್ಮಿರ್ತಕ್ಕಂಥವರು ಅಬ್ದುಲ್ ಕಲಾಂರವರು. ಅವರು ನಿಜವಾಗೂ ಕೂಡ ಹೇಳ್ತಾರೆ, ಮಾತು ಮುತ್ತಿನಂತಿರಬೇಕು, ಪುಸ್ತಕ ಅದು ಒಬ್ಬ ಮನುಷ್ಯನನ್ನು ತಿದ್ದುವಂತಿರಬೇಕು ಅಂತಕ್ಕಂಥದ್ದನ್ನು ಅವರು ಅವರ ಸಹ ಶಿಕ್ಷಕರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ವಿಚಾರ, ನೀವು ಅಬ್ದುಲ್ ಕಲಾಂನವರು ನೋಡಿದಷ್ಟೇ ಒಂದು ಮಗುವಿನ ರೀತಿನಲ್ಲಿ ಕಾಣ್ತಾರೆ, ಅವರ ಮುಗ್ಧತೆ ಕಾಣ್ತಾರೆ. ನಿಮ್ಮಂಗೆ ಎಲ್ಲೂ ಕೂಡ ಗುಜುಗುಜು ಅಂತನಲ್ಲ. ಏನು ಹೇಳಿದ್ರೆ ಹೇಳಿ ಅಲ್ವಾ? ಮುಗ್ಧತೆ ಮಗುವಿನಿಂದ ಕಾಣ್ತಾರೆ, ಮುಖದಲ್ಲಿ ಆ ಕ್ರಾಂತಿ ಇರುತ್ತೆ. ಆ ಕ್ರಾಂತಿ ಇಡೀ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಅದರಲ್ಲಿ ಅಡಗಿರುತ್ತೆ. ಅದಕ್ಕೆ ಒಂದು ಉದಾಹರಣೆ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕಲಬುರ್ಗಿ